ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ನೆಲ್ಲೂದಿಕೇರಿಯಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಜನವಿರೋಧಿ ಬಜೆಟ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರು. ಕೆಆರ್ಪೇಟೆ ತಾಲೂಕಿನ ಬೇಲದಕೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಮೃತೇಶ್ವರ ಸ್ವಾಮಿಯ ನೂತನ ದೇವಾಲಯವನ್ನು ರಾಜ್ಯದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಲೋಕಾರ್ಪಣೆಗೊಳಿಸಿದರು. ನಾಪೋಕ್ಲ ಸಮೀಪದ ಯುವಕಪಾಡಿ ಗ್ರಾಮದ ಕುಡಿಯರ ಮುತ್ತಪ್ಪನವರ ಕಾಫಿ ತೋಟಕ್ಕೆ ಕಾಡಾನೆ ದಾಳಿ ಮಾಡಿರುವ ಘಟನೆ ನಡೆದಿದೆ. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ ಎಂಎಸ್ ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653, ಮತ್ತೊಂದು ಸಂಖ್ಯೆ 7353153690. ಕೊಣನೂರು ಮಾಕುಟ್ಟ ರಾಜ್ಯ ಹೆದ್ದಾರಿಯ ಅಗಲೀಕರಣ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಿದ್ದು, ವಾಹನ ಸವಾರರು, ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಣನೂರು ಮಾಕುಟ್ಟ ರಾಜ್ಯ ಹೆದ್ದಾರಿಯ ಅಗಲೀಕರಣ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಿದ್ದು, ವಾಹನ ಸವಾರರು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಳೆದ ನವೆಂಬರ್ ತಿಂಗಳಲ್ಲಿ ಕ್ಷೇತ್ರದ ಶಾಸಕರು ಗುದ್ದಲಿ ಪೂಜೆಯೊಂದಿಗೆ ಕಾಮಗಾರಿಗೆ ಚಾಲನೆ ನೀಡಿದ್ದರೂ ಗುತ್ತಿಗೆದಾರರು ಕಾಮಗಾರಿಯನ್ನು ವಿಳಂಬ ಮಾಡುತ್ತಿರುವುದರಿಂದ ಸಂಚಾರಕ್ಕೆ ತೊಡಕು ಉಂಟಾಗಿದೆ. ಸಿದ್ದಾಪುರ ವಿರಾಜಪೇಟೆ ಮಾರ್ಗದ ವಾಹನ ಸವಾರರು, ಶಾಲಾ ವಿದ್ಯಾರ್ಥಿಗಳು, ಸ್ಥಳೀಯರು ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಎದುರಾಗಿದೆ. ನೂತನ ಚರಂಡಿಯು ರಸ್ತೆಗಿಂತ ಎತ್ತರವಾಗಿದ್ದು, ರಸ್ತೆ ಸಮೀಪದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಬರುವ ರೋಗಿಗಳು ಹಾಗೂ ಆಂಬ್ಯುಲೆನ್ಸ್ ಸಂಚಾರಕ್ಕೆ ತೊಡಕುಂಟಾಗಿದೆ. ಕಾಮಗಾರಿ ವಿಳಂಬದಿಂದ ಮಣ್ಣಿನ ರಾಶಿಯಿಂದ ಧೂಳುಮಯವಾಗಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪರಿಸ್ಥಿತಿನ ಅವಲೋಕಿಸಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸುಮಾರು 1.5 ತಿಂಗಳಾಯಿತು ಇಲ್ಲಿ ರೋಡಿನ ವ್ಯವಸ್ಥೆ ಕಾಮಗಾರಿ ಆಗ್ತಿರೋದ್ರಿಂದ ನಮ್ಮಲ್ಲಿ ಪೇಷಂಟ್ಗಳು ಬರೋದಾಗಲಿ ಮತ್ತು ಇದು ಸ್ಕೂಲು ಮನೆಗಳೆಲ್ಲ ಹತ್ರ ಇರೋದ್ರಿಂದ ಅವರಿಗೆ ಸ್ಕೂಲ್ ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ನಮ್ಮ ಇಲ್ಲಿ ಪೇಷಂಟ್ಗಳು ಕೂಡ ಬರಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಡಿಲಿಕ್ಕಾಗದ ಪೇಷಂಟ್ಗಳು, ವಯಸ್ಸಾದವರು ಎಲ್ಲರೂ ಬರ್ತಾ ಇದ್ದಾರೆ. ಅವರಿಗೆ ಏನು ಹೇಳಿದರೆ ಎಲ್ಲ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದಾರೆ ವೆಹಿಕಲ್ಸ್ನ, ನಡಿಲಿಕ್ಕಾಗೋದಿಲ್ಲ. ತುಂಬ ಜನ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ, ನಮಗೆ ಅಂದರೆ ನಡಿಲಿಕ್ಕಾಗಲ್ಲ, ಏನಿದೆ ರೋಡ್ ಈ ಥರ ಆಗಿದೆ, ನೀವು ಮಾತಾಡಲಿಲ್ವಾ ಹಾಗೆ ಕ್ವಶನ್ ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಇಲ್ಲಿ ಪಂಚಾಯತಿ ಮೆಂಬರವರೆಲ್ಲ ನಮ್ಮಲ್ಲಿ ಬಂದಿದ್ದು, ಅವಾಗ ನಾನು ಅವ್ರ ಹತ್ರ ಹೇಳಿದ್ದೆ ಈ ಥರ ಎಂಥ ರೋಡಿನ ವ್ಯವಸ್ಥೆ ಏನಾಗಿದೆ, ನಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ. ಆದರೆ ಅವರು ಯಾವ ರೀತಿ ಆ್ಯಕ್ಷನ್ ತಗೊಳ್ಳಿಲ್ಲ. ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರು, ಒಂದು ನಡಿಲಿಕ್ಕಾಗೋಷ್ಟು ವ್ಯವಸ್ಥೆ ಮಾತ್ರ ಮಾಡಿಕೊಟ್ರು, ಇನ್ನೂ ಯಾವ ರೀತಿ ಆ್ಯಕ್ಷನ್ ತಗೊಳ್ಳಿಲ್ಲ. ಅದರಿಂದ ರೋಡಿನ ವ್ಯವಸ್ಥೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೊಳ್ತಾ ഇದ್ದೀನಿ. എൻ്റെ പേര് ഡോക്ടർ കിരൺ. ഞാൻ വർക്ക് ചെയ്യുന്നത് ഹിൽ ബ്ലൂംസ് ഹോസ്പിറ്റൽ സിദ്ധാപുരയാണ്. 1.5 മാസത്തോളമായി ഇവിടെ ഒരു നമ്മുടെ മെയിൻ റോഡ് വിരാജ്പേട്ടിലോട്ട് പോകുന്ന റോഡ് അവർ റീടാർ ചെയ്യാൻ വേണ്ടിയിട്ട് പൊളിച്ചിട്ടിട്ട് അതിന് വേണ്ടിയിട്ട് ഒരു ഡ്രെയിനേജ് ഓപ്പൺ ആക്കിയിട്ടായിരുന്നു. അതിനുശേഷം ഒരു 1.5 മാസത്തോളമായിട്ട് ഇപ്പോൾ വർക്കൊന്നും നടക്കുന്നില്ല. ഇതിനടുത്തൊരു സ്കൂളും ഒത്തിരി വീടുകളും ഉള്ള സ്ഥലമാണ്. അതിന് പുറമേ ഞങ്ങളുടെ ഹോസ്പിറ്റൽ 24 hours വർക്ക് ചെയ്യുന്ന ഹോസ്പിറ്റലാണ്. ഒത്തിരി പൊടിയൊക്കെ ആയിട്ട് തന്നെ ഇപ്പോൾ തണുപ്പ് കാലമായതുകൊണ്ട് തന്നെ ശ്വാസം മുട്ടലായിട്ടൊക്കെ ഒത്തിരി ആൾക്കാർ വരുന്നുണ്ട്, ഒത്തിരി പേഷ്യൻസ് വരുന്നുണ്ട്. അവർക്കൊക്കെ അത് ഭയങ്കര ബുദ്ധിമുട്ടാണ്. ഞങ്ങൾ ഇതുമായിട്ട് ബന്ധപ്പെട്ടൊരു പഞ്ചായത്തിലും ഒരു കംപ്ലൈൻറ്റ് രജിസ്റ്റർ ചെയ്തിട്ടുണ്ട്. പക്ഷേ അതിനും ഒരു റിപ്ലൈയും ഇതുവരെ വന്നിട്ടില്ല. ഇത് ചെയ്ത എൻജിനീയേഴ്സോ ആരും ഇവിടെ വരുന്നുമില്ല ഞങ്ങൾക്ക് ചോദിക്കാൻ വേണ്ടിയിട്ട്. ഇത് എന്ന് കഴിയുമെന്നോ ഒന്നും ഇതുവരെ നിലവിൽ ഒരു എന്നാണ് കഴിയുന്നതെന്നോ ഒരു അറിവില്ല. അപ്പോൾ റിക്വസ്റ്റാണ്, ദയവ് ഇത് എത്രയും പെട്ടെന്ന് ഈ പണി തീർക്കുവാണെങ്കിൽ ഞങ്ങൾക്കും ഇവിടെയുള്ള നാട്ടുകാർക്കും വരുന്ന പേഷ്യൻസിനും ഭയങ്കര ഹെൽപ്ഫുള്ളായിരിക്കും. ഒത്തിരി ആംബുലൻസ് വരുമ്പം പോലും, ഒരു എമർജൻസി വരുന്ന ടൈമിൽ പോലും ഞങ്ങൾക്ക് പേഷ്യൻസിനെ ഹാൻഡിൽ ചെയ്യാൻ പറ്റാണ്ട് റെഫർ ആക്കേണ്ടി വരുന്നുണ്ട്. അപ്പോൾ അത് എത്രയും പെട്ടെന്ന് ഒന്ന് തീർത്തു തരണമെന്ന് റിക്വസ്റ്റ് ചെയ്യുക. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಅಯ್ಯಂಗೇರಿಯ ಶ್ರೀಕೃಷ್ಣ ಚಿನ್ನತಪ್ಪ ದೇವರ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಇತಿಹಾಸ ಪ್ರಸಿದ್ಧ ಕೊಳಲಿನ ಹಬ್ಬವೆಂದೇ ಪ್ರಖ್ಯಾತ ಪಡೆದಿರುವ ಅಯ್ಯಂಗೇರಿಯ ಶ್ರೀಕೃಷ್ಣ ಚಿನ್ನತಪ್ಪ ದೇವರ ವಾರ್ಷಿಕ ಉತ್ಸವ ಮುಂಜಾನೆ ಅನುರಾಧ ನಕ್ಷತ್ರ
ದೇವರ ಮುಹೂರ್ತದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ನಡೆಯಿತು. ದೇವರ ಮೂಲಸ್ಥಾನದಿಂದ ಶ್ರೀಕೃಷ್ಣನ ಕೊಳಲನ್ನ ದೇವರ ಪೂಜಾರಿ ತೆಗೆದು ದೇವಾಲಯದ ಪರಿಸರದಲ್ಲಿ ಗಂಟೆ, ಜಾಗಟೆ, ಮೇಳ, ದೇವರ ಘೋಷದೊಂದಿಗೆ ಕೊಳಲನ್ನು ನುಡಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ದೇವಾಲಯಕ್ಕೆ ಹಿಂದಿರುಗಿಸಲಾಯಿತು. ಇದೇ ಸಂದರ್ಭ ನೆರೆದ ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ಪ್ರಸಾದ ವಿತರಿಸಲಾಯಿತು. ರಾತ್ರಿ ದೇವರ ಹೊಳೆಯಲ್ಲಿ ದಾರ, ಪೂಜೆ, ವಿವಿಧ ಪೂಜಾ ವಿಧಿವಿಧಾನಗಳು ಕ್ರಮಬದ್ಧವಾಗಿ ನೆರವೇರಿತು. ಶನಿವಾರ ಪಟ್ಟಣಿ ಹಬ್ಬ, ಎತ್ತು ಪೋರಾಟ, ಭಾನುವಾರ ಹರಕೆ ಒಪ್ಪಿಸುವುದು, ಅನ್ನದಾನ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ವಾರ್ಷಿಕ ಹಬ್ಬ ಸಂಪನ್ನಗೊಳ್ಳಲಿದೆ. ಈ ದೇವತಾ ಕಾರ್ಯವನ್ನು ಬಿದ್ದಿಯಂಡ ಮತ್ತು ಚಿಂಗಡ ಕುಟುಂಬಸ್ಥರು ನಿರ್ವಹಿಸುತ್ತಿದ್ದು, ಈ ವರ್ಷ ಬಿದ್ದಿಯಂಡ ಕುಟುಂಬಸ್ಥರಾದ ಹರೀಶ್ ಅವರು ದೇವರನ್ನ ಹೊತ್ತು ದೇವರ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸುತ್ತಿದ್ದಾರೆ. ಇದೇ ಸಂದರ್ಭ ದೇವತಕ್ಕರು ಮತ್ತು ಆಡಳಿತ ಮಂಡಳಿ ಅಧ್ಯಕ್ಷರು ಬಿದ್ದಿಯಂಡ ಸುಭಾಷ್, ಕಾರ್ಯದರ್ಶಿ ತೊತ್ತಿಯಂಡ ಜೀವನ್, ಖಜಾಂಚಿ ಆಚಿರಲವ, 14 ಕುಟುಂಬದ ತಕ್ಕ ಮುಖ್ಯಸ್ಥರು, ಉತ್ಸವ ಸಮಿತಿ ಸದಸ್ಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಹೇಮಗಿರಿ ಶಾಖಾಮಠದ ಗೌರವ ಕಾರ್ಯದರ್ಶಿ ರಾಮಕೃಷ್ಣಗೌಡರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು. ಆದಿಚುಂಚನಗಿರಿಯ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮಾನಸ ಪುತ್ರರೆಂದೇ ಜನಜನಿತರಾಗಿರುವ ಡಾಕ್ಟರ್ ರಾಮಕೃಷ್ಣಗೌಡ ಅವರು ಕಾವಿ ಧರಿಸಿದ ನೈಜ ಸ್ವಾಮಿಗಳಾಗಿದ್ದಾರೆ ಎಂದು ಪಟ್ಟಣದ ಕುವೆಂಪು ಕನ್ನಡ ಗೆಳೆಯರ ಬಳಗದ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ್ ಅಭಿಮಾನದಿಂದ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಹೇಮಗಿರಿ ಶಾಖಾಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಗೌಡರಿಗೆ ಅವರ ಅಭಿಮಾನಿಗಳು ಹಾಗೂ ಮಕ್ಕಳ ಪೋಷಕರು ಗೌಡರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಮಕ್ಕಳ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿರುವ ರಾಮಕೃಷ್ಣೇಗೌಡ ಅವರಿಗೆ ದಯಮಯನಾದ ಭಗವಂತನು ಆರೋಗ್ಯ ಸಮೃದ್ಧಿ ನೀಡಲಿ ಎಂದು ಮಂಜುನಾಥ್ ಶುಭ ಕೋರಿದರು. ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಸದಸ್ಯರಾದ ಕೆಆರ್ ನೀಲಕಂಠ, ಪತ್ರಕರ್ತರಾದ ಲೋಕೇಶ್, ರಾಜು, ರವಿ, ಸಾಯಿಕುಮಾರ್, ಸೈಯದ್ ಖಲೀಲ್, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಸೋಮಶೇಖರ್, ನಗರ ಘಟಕದ ಅಧ್ಯಕ್ಷರಾದ ಕೆಎಲ್ ಮಹೇಶ್, ಕಲಾವಿದ ಪುನೀತ್ ಮತ್ತಿತರರು ಉಪಸ್ಥಿತರಿದ್ದರು. ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀಯುತ ಡಾಕ್ಟರ್ ಜೆ ರಾಮಕೃಷ್ಣೇಗೌಡ ಸರ್ ಅವರಿಗೆ. ರಾಮಕೃಷ್ಣೇಗೌಡ ಜಿ ಕಿ ಧನ್ಯವಾದಗಳು. ಸೇರಿದ್ದೇವೆ, ಎಲ್ಲರಿಗೂ ಗೊತ್ತಾ ನಿಮಗೆ ಪುಟಾಣಿಗಳಿಗೆ? ಇವತ್ತು ಯಾರ ಹುಟ್ಟು ಹಬ್ಬ? ಇವತ್ತು ನಮ್ಮ ಮಾರ್ಗದರ್ಶಕರು ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ಇಡೀ ತಮ್ಮ ಜೀವಿತವನ್ನೇ ಸಮರ್ಪಣೆ ಮಾಡಿಕೊಂಡು ದಿನದ 24 ಗಂಟೆಗಳ ಕಾಲ ಮಕ್ಕಳ ಶ್ರೇಯೋಭಿವೃದ್ಧಿಗೆ, ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ, ವ್ಯಕ್ತಿತ್ವದ ವಿಕಾಸಕ್ಕೆ ದುಡಿತಾ ಇರತಕ್ಕಂಥ ಭೈರವೈಕ್ಯ ಪದ್ಮಭೂಷಣ ಯುಗಯೋಗಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಮಾನಸ ಪುತ್ರರು ಇವತ್ತು ಹೇಮಗಿರಿ ಶಾಖಾಮಠದ ಕಾರ್ಯದರ್ಶಿಗಳಾದ ನಂತರ ಈ ಒಂದು ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ವೇಗವನ್ನು ನೀಡಿ, ಗುಣಮಟ್ಟವನ್ನು ನೀಡಿ ಇವತ್ತು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಸಮೀಪದ ನೆಲಯೂದಿಕೇರಿಯಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಜನವಿರೋಧಿ ಬಜೆಟ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರು. ಇತ್ತೀಚೆಗೆ ಮಂಡಿಸಿದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ಬಜೆಟ್ ವಿರುದ್ಧ ನೆಲಯೂದಿಕೇರಿಯಲ್ಲಿ ಸಿಪಿಐಎಂ ಕಾರ್ಯಕರ್ತರು
ಪ್ರತಿಭಟನೆ ನಡೆಸುವುದರ ಮೂಲಕ ಬಜೆಟ್ ಅನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವ ಬಜೆಟ್ ಜನಸಾಮಾನ್ಯರಿಗೆ ದ್ರೋಹ ಮಾಡಿದೆ. ಬಿಜೆಪಿ ಆಡಳಿತ ಅವಧಿಯಲ್ಲಿ ಇದುವರೆಗೂ ಜನಸಾಮಾನ್ಯರಿಗೆ ಯಾವುದೇ ಯೋಜನೆ ಅಭಿವೃದ್ಧಿಯನ್ನು ರೂಪಿಸದೆ ಶ್ರೀಮಂತರ ಪರವಾಗಿ ನಿಂತಿದೆ. ಈ ಬಾರಿಯ ಬಜೆಟ್ನಲ್ಲೂ ಕಾರ್ಪೊರೇಟ್ ಪರ ಇದ್ದು ಜನಸಾಮಾನ್ಯರಿಗೆ ದ್ರೋಹ ಮಾಡಿದೆ ಎಂದು ಸಿಪಿಐಎಂ ಪ್ರಮುಖ PR ಭರತ್ ಆರೋಪಿಸಿದ್ದಾರೆ. ಜಿಲ್ಲಾ ಸಮಿತಿಯ ಪ್ರಮುಖರಾದ HV ರಮೇಶ್ ಮಾತನಾಡಿ, ಇಂದಿನಿಂದಲೂ ರೈತ ವಿರೋಧಿ, ಜನ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದ್ದು ರೈತರು, ಕಾರ್ಮಿಕರು, ಜನಸಾಮಾನ್ಯರು ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಪಕ್ಷದ ಪ್ರಮುಖರು ಹಾಜರಿದ್ದರು. ಇದರಲ್ಲಿ ಕಾರ್ಮಿಕರಿಗಾಗಲಿ, ರೈತರಿಗಾಗಲಿ, ಜನಸಾಮಾನ್ಯರಿಗಾಗಲಿ ಯಾವುದೇ ರೀತಿಯ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಲ್ಲ. ಹಾಗಾಗಿ ಈ ದೇಶದ ದುಡಿಯುವ ಜನ ಸರಿಸುಮಾರು 80% ಏನು ಈ ದೇಶಕ್ಕೆ ತಮ್ಮ ಎಲ್ಲ ರೀತಿಯ ತೆರಿಗೆಯ ಮೂಲಕ ನಿಧಿಯನ್ನು ಕೊಡ್ತಾ ಇದ್ದಾರೆ. ಅದರ ಪಾಲನ್ನು ಸರಿಯಾಗಿ ಸರಿಸಮಾನವಾಗಿ ಎಲ್ಲ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಎಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡ್ತಿರುವಂಥ ರಾಜ್ಯಗಳಿಗೆ ಹೆಚ್ಚು ತೆರಿಗೆಯನ್ನು ಕೊಡುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ರೀತಿಯ ಪೆಟ್ಟನ್ನು ಕೊಡಲು ಬಿಜೆಪಿ ಸರ್ಕಾರ ಮುಂದಾಗಿದೆ. 5 ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ವಿ. ಕೊಡಗಿಗೆ ರೈಲು ಬಂದ್ರೆ ನಾವು ಬೆಳೆಯುವಂತ ಬಹಳ ಪ್ರಮುಖವಾಗಿರುವಂತ ಬೆಳೆ ಕಾಫಿ ಬೆಳೆ, ಕರಿಮೆಣಸು, ಅಡಿಕೆ ಇನ್ನಿತರ ಬೆಳೆಗಳಿಗೆ ಒಂದು ಉತ್ತಮವಾದ ಮಾರುಕಟ್ಟೆಯನ್ನ ಕಲ್ಪಿಸಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ದುರದೃಷ್ಟ, ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಜಿಲ್ಲೆ ರೈಲು ಇಲ್ಲದಂತ ಜಿಲ್ಲೆ ಅದು ನಮ್ಮ ಕೊಡಗು ಜಿಲ್ಲೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದ ಗ್ರಾಮ ರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇಗುಲದ ವಾರ್ಷಿಕೋತ್ಸವದಲ್ಲಿ ಮಾಜಿ ಸಚಿವರಾದ ಡಾಕ್ಟರ್ ನಾಡಗೌಡರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯಗಳು ಶಾಂತಿ, ನೆಮ್ಮದಿಯನ್ನು ನೀಡುವ ತಾಣಗಳು. ನಮ್ಮ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತಿರುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿಯ ಗ್ರಾಮ ರಕ್ಷಕನಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ ವಿಶೇಷ ಹೋಮ, ಹವನ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ. ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ದಾರಿಯಲ್ಲಿಯೇ ಸಾಗಿ ಗುರಿ ಮುಟ್ಟಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕೆಂದು ನಾರಾಯಣಗೌಡ ಕಿವಿಮಾತು ಹೇಳಿದರು. ದೇವಾಲಯ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ವಾಸ್ತುಶಿಲ್ಪಿಗಳಾದ ಮಂಜಪ್ಪ, ಮುದ್ದೇಗೌಡ, ಖಜಾಂಚಿ ನಂಜಪ್ಪ, ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ, ಕೈಗೋನಹಳ್ಳಿ ಕುಮಾರ್, ದೊಡ್ಡೇಗೌಡ, ದೇವಕಿ ನಾರಾಯಣಗೌಡ, ತಾಲೂಕು ಬಿಜೆಪಿ ಅಧ್ಯಕ್ಷರಾದ ನಾಗಣ್ಣ, ಜಯರಾಮ್, ಪಟೇಲ್ ಚಿಕ್ಕಣ್ಣ, ಈರಪ್ಪಣ್ಣ, ಮರಿಸ್ವಾಮಿಗೌಡ, ಗಂಗಣ್ಣ, ಶಂಕರೇಗೌಡ, ಗೋಪಾಲಕೃಷ್ಣ ಅವಧಾನಿಗಳು, ಮಾಲತೇಶ್ ಶಾಸ್ತ್ರಿ ಸೇರಿದಂತೆ ನೂರಾರು ಗ್ರಾಮಸ್ಥರು, ಭಕ್ತಾದಿಗಳು ವಾರ್ಷಿಕ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕ ಪೂಜಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮೇಧಾನ್ ಯಶಃ ಪ್ರಜ್ಞಾನ್ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹ. ಕೊಡು ನಮ್ಮೆಲ್ಲರಿಗೂ ದೊಡ್ಡ ಹೆಮ್ಮೆ. ಯಾಕೆಂದರೆ ಎಲ್ಲ ಸೇವೆಯನ್ನು ಮಾಡಿದ್ದೀವಿ. ಈಗ ಒಬ್ಬರು 10 ರೂಪಾಯಿ ಹಾಕಿರ್ಬೋದು, ಒಬ್ಬರು 1000 ರೂಪಾಯಿ ಹಾಕಿರ್ಬೋದು, ಎಲ್ಲರದ್ದು ಸೇವೆ ಇದೆ. ಅದು ನಮಗೆ ದೊಡ್ಡ ಹೆಮ್ಮೆ ಇದೆ. ಈ ಚಿಕ್ಕೋಡು ದೊಡ್ಡವರು ಅನ್ನೋ ಪ್ರಶ್ನೆನ ಬೇಡ ಅಂತೇಳಿ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ. ಎಲ್ಲರಿಗೂ ಭಗವಂತ ಅವ್ರ ಸೇವೆ ಏನು, ಸೇವೆ ಮಾಡಿದವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಏನಿದ್ದಾರೆ ಅಂತೇಳಿ ನಾನು ಮಂಜಣ್ಣನೇ ಸಾಕ್ಷಿ ಅಂತಲೂ ಹೇಳಲಿಕ್ಕೆ ಬರ್ತಾರೆ. ಯಾರು ಒಳ್ಳೆ ಸೇವೆಯನ್ನು ಮಾಡ್ತಾರೆ ಭಗವಂತ ಶೀಘ್ರದಲ್ಲಿ ಪ್ರಸಾದವನ್ನು ಕೊಡಿರೋದನ್ನು. ಯಾಕೆಂತೇಳಿದ್ರೆ ನಾನು ಬಾಂಬೆಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಬೀಗರಿಗೆ ಹೇಳ್ತಾ ಇದ್ದೆ, ಚಿಕ್ಕದಾಗಿ ದೇವಸ್ಥಾನ ಇತ್ತು ಸರ್, ಯಾವುದು ಸುಣ್ಣದ ಗೋಡೆ ಇತ್ತು, ಒಂದು ಇದಿತ್ತು. ಆವಾಗಲೂ ಭಗವಂತನ ಶಕ್ತಿ ಅದೇ ರೀತಿ. ನಾನು 1 ಗಂಟೆ ಕಾಲ ಕುಂತ್ಕೊಂಡು ಹತ್ತು ಹೋಗಿದ್ದೀನಿ. ರಾತ್ರಿ ಬೆಳಗ್ಗೆ 4 ಗಂಟೆ ಬಂದು 5 ಗಂಟೆವರೆಗೂ ಊರು ಬಿಟ್ಟೋಗು ಈ ಭಗವಂತನ ಸೇವೆ. ಆದರೆ ಯಾವ ಹಬ್ಬಕ್ಕೂ ತಪ್ಪಿಸ್ಕೊಂಡಿಲ್ಲ, ಭಗವಂತ ಕರೆಸ್ಕೊಳ್ತಾನೆ. ಅದು ಎಲ್ಲರಿಗೂ ಸಲ್ಲ ಪ್ರಚಾರ ಆಗಲಿ. ನೀವು ನಮ್ಮನ್ನು ಮಂಜಣ್ಣವ್ರನ್ನ ದೊಡ್ಡ ಹಾಗೆ ಹೀಗೆ ಟೀಕೆ ಮಾಡೋದು ಬೇಡ.
ನಮ್ಗೆ ಏನು ಸೇವೆ, ಕಸ ತೊಳೆಯೋ ಸೇವೆ ಕೊಟ್ಟರು ನಾವು ಖಂಡಿತ ಈ ಭಗವಂತನಿಗಾಗಿ, ಯಾರು ಮನೆಗಾಗಿ ಮಾಡೋಲ್ಲ ನಾವು, ಯಾರು ನೀವು ಮಾಡೋದಿಲ್ಲ, ನಾವು ಮಾಡೋಲ್ಲ. ಈ ಭಗವಂತನ ಸೇವೆನ ಖಂಡಿತ ಸೇವೆ ಸಲ್ಲಿಸುವಂಥ ಕೆಲಸ ಮಾಡೋಣ. ಈ ಗೈಗೋನಹಳ್ಳಿ ಗ್ರಾಮ ಇನ್ನೂ ಅದ್ಭುತವಾಗಿ ಕರ್ನಾಟಕಕ್ಕೆ ಅಲ್ಲ, ಎಲ್ಲ ಕಡೆ ಅಲೆ ಬಾಂಬೆ ಬೆಂಗಳೂರೆಲ್ಲ ಪ್ರಚಾರ ಆಗಿದೆ. ಗೈಗೋನಹಳ್ಳಿ ಅಂದ್ರೆ ಹೋಗಿ ದೇವಸ್ಥಾನ ನೋಡ್ಕೊ ಬರಲ್ಲ ಅಂತ ಹೇಳ್ತಾರೆ. ಅದೊಂದು ನಮ್ಮ ದೊಡ್ಡ, ನಮಗೆ ಅದೇ ಒಂದು ಸರ್ಟಿಫಿಕೇಟು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲ ಜೋಡಿಸ್ತಾರೆ ಸರ್. ನಾವು ಊಟ ಮಾಡೋಕೆ ಹೇಳಿದ್ವಲ್ಲ, ನಮ್ಮೂರಿನಲ್ಲಿ ರಾಜಕಾರಣ ಅದು ಯಾವಾಗ ಕಿತ್ತಾಪದಿ ಗ್ರಾಮ ಪಂಚಾಯತಿ ಬಂದಾಗ ಸಪ್ರೇಟ್ ಆಗಿಬಿಡ್ತಾರೆ ಅಷ್ಟೇ. ದೇವ್ರ ವಿಚಾರದಲ್ಲಿ ಅಲ್ಲ ಇಲ್ಲ, ನನ್ನ ಚುನಾವಣೆಯಲ್ಲೂ ಈ ಸರಿ ಏನೋ ನೋಡಿ, ಅವೆಲ್ಲ ನಾವು ಅದು ಮಂಡ್ಯ ಮಾಡಿಲ್ಲ. 3 ಸಾರಿ ಗೆಲ್ಲೋದಕ್ಕೆ ಅತಿ ಹೆಚ್ಚು ಬಹುಮತದಿಂದ ನನಗೆ ಗೆಲ್ಸ್ಕೊಟ್ಟಿದ್ದಾರೆ. ಆಮೇಲೆ ನಾನು ಓಟ್ ಕೇಳೋಕ್ಕೂ ಬರ್ತಿರ್ಲಿಲ್ಲ. ಅದೇನೋ ಆ ಸಂದರ್ಭ ಸಮಯ ನಾನು ಊರಿನಿಂದ ಒಂದು ಊರಿನಲ್ಲಿ ಸೋತಿದ್ರೆ ಅದು ನನಗೆ ನೋವಾಗೋದು, ಅದ್ರ ತೊಂದರೆ ಇಲ್ಲ. ಆದರೆ ಒಟ್ಟಾಗಿ ಅದೊಂದು ಖುಷಿ ಸರ್. ಯಾರಿಗೆ ಹೊಡೆದಾಟ ಗುದ್ದಾಟ ಬೇರೆ ಊರಿನವ್ರ ಹಿಂಗೆ ಯಾವಾಗಲೂ ಆಗದೆ ನನ್ನ ಕೈಗೋನಹಳ್ಳಿ ಅನ್ನೋದು ಹೇಳ್ಕೊಳ್ಳೋದೇ ನಮಗೊಂದು ದೊಡ್ಡ ಹೆಮ್ಮೆ ಅನ್ನೋದಕ್ಕೆ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಭಗವಂತ ನಮ್ಮೆಲ್ಲರನ್ನು, ಈ ಗ್ರಾಮದವರು, ಈ ಭಕ್ತರು, ಸೇವಕರು, ಯಾರ್ಯಾರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೆಲ್ಲರಿಗೂ ಭಗವಂತ ಖಂಡಿತ ಸುಖವಾಗಿರ್ತಾನೆ ಎಂಬುದು ಎಲ್ಲರಿಗೂ ಶಕ್ತಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲ ಸಮೀಪದ ಕುಂಜಿಲ್ಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯುವಕಪಾಡಿ ಗ್ರಾಮದ ಕುಡಿಯರ ಮುತ್ತಪ್ಪನವರ ಕಾಫಿ ತೋಟಕ್ಕೆ ಕಾಡಾನೆ ದಾಳಿ ಮಾಡಿರುವ ಘಟನೆ ನಡೆದಿದೆ. ನಾಪೋಕ್ಲ ಸಮೀಪದ ಕುಂಜಿಲ್ಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯುವಕಪಾಡಿ ಗ್ರಾಮದ ಕುಡಿಯರ ಮುತ್ತಪ್ಪನವರ ಕಾಫಿ ತೋಟಕ್ಕೆ ಕಳೆದ 2 ದಿನಗಳಿಂದ ನಿರಂತರ ಕಾಡಾನೆ ಹಿಂಡು ದಾಳಿ ಮಾಡಿ ಭಾರಿ ನಷ್ಟ ಸಂಭವಿಸಿದೆ. ಕಳೆದ 2 ದಿನಗಳಿಂದ ರಾತ್ರಿ ದಾಳಿ ಮಾಡಿದ ಕಾಡಾನೆಗಳು ಸುಮಾರು 100 ಕಾಫಿ ಗಿಡ ಸೇರಿದಂತೆ ಏಲಕ್ಕಿ, ಬಾಳೆ ಗಿಡಗಳಿಗೆ ಹಾನಿ ಮಾಡಿ ಸುಮಾರು 50,000 ನಷ್ಟವಾಗಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದು ಮೊದಲಲ್ಲ, ಈ ಹಿಂದೆಯೂ ಕಾಡಾನೆಗಳ ಹಿಂಡು ಕಾಫಿ ತೋಟಗಳಿಗೆ ದಾಳಿ ಮಾಡಿ ಬಹಳಷ್ಟು ನಷ್ಟ ಸಂಭವಿಸಿದೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ ಕಾರಣ ಕೂಡಲೇ ರೈತರಿಗೆ ನಷ್ಟ ಪರಿಹಾರವನ್ನು ನೀಡಬೇಕು, ತಪ್ಪಿದಲ್ಲಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ಕುಡಿಯರ ಮುತ್ತಪ್ಪನವರು ಎಚ್ಚರಿಸಿದ್ದಾರೆ. ನಾನು ಕುಡಿಯರ ಮುತ್ತಪ್ಪ, ಯವಕಪಾಡಿ ಗ್ರಾಮ. ಇದು ನಮ್ಮದು ಸ್ವಂತ ಜಮೀನು. ಇತ್ತೀಚೆಗೆ ಕಾಡಾನೆಗಳು ತುಂಬ ವರ್ಷದಿಂದ ನಿರಂತರವಾಗಿ ತೋಟದ ಮೇಲೆ ದಾಳಿ ಮಾಡುವ ಮೂಲಕ ಕನಿಷ್ಠ 19 ಮತ್ತು 20ನೇ ತಾರೀಕು 2 ದಿವಸ ಕಂಟಿನ್ಯೂ ಆಗಿ ಬಂದು 100ಕ್ಕೂ ಹೆಚ್ಚು ಕಾಫಿ ಗಿಡ ಮತ್ತು ಏಲಕ್ಕಿ, ಬಾಳೆ ಅನ್ನು ಸಂಪೂರ್ಣ ನಾಶ ಮಾಡಿ ಕನಿಷ್ಠ ಒಂದು 50,000 ರೂಗಳಷ್ಟು ನಷ್ಟ ಮಾಡಿರ್ತಾರೆ. ಇದಕ್ಕೆ ಅರಣ್ಯ ಇಲಾಖೆಯವರು ಖುದ್ದಾಗಿ ಪರಿಶೀಲನೆ ಮಾಡಿ ನನಗೆ ಇದಕ್ಕೆ ತಕ್ಕ ಪರಿಹಾರವನ್ನು ಕೊಡಬೇಕು. ಮತ್ತು ಇತ್ತೀಚೆಗೆ ನಾವು 1.5-2 ವರ್ಷದಿಂದ ಪ್ರತಿ ಸರ್ತಿ ಬಂದಾಗಲೂ ಪರಿಹಾರಕ್ಕೆ ಅರ್ಜಿ ಕೊಟ್ಟಿದ್ದೀವಿ. GPS ಮಾಡಿ ಕಳಿಸಿದ್ದಾರೆ. ಪರಿಹಾರ ಯಾವುದೇ ಕಾರಣಕ್ಕೆ ಈ 4 ನಡಿ ಹತ್ತಿಗೆ ಬಂದಿಲ್ಲ. ದಯವಿಟ್ಟು ಈ ಮಾರ್ಚ್ 31 ಒಳಗಡೆ ಈ ಎಲ್ಲ ನಷ್ಟ ಪರಿಹಾರಗಳನ್ನು ಸರ್ಕಾರ ಒದಗಿಸಿ ಕೊಟ್ಟಿಲ್ಲ ಅಂದರೆ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕುವ ಮೂಲಕ ತೀವ್ರವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಬೇಲದಕೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಮೃತೇಶ್ವರ ಸ್ವಾಮಿಯ ನೂತನ ದೇವಾಲಯವನ್ನು ರಾಜ್ಯದ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಲೋಕಾರ್ಪಣೆಗೊಳಿಸಿದರು. ಕೆಆರ್ಪೇಟೆ ತಾಲೂಕಿನ ಬೇಲದಕೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಮೃತೇಶ್ವರ ಸ್ವಾಮಿಯ ನೂತನ ದೇವಾಲಯ ಲೋಕಾರ್ಪಣೆ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ರಾಜ್ಯದ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ, ಇಂದಿನ ಒತ್ತಡದ ಜೀವನದಲ್ಲಿ ದೇವಾಲಯಗಳು ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ನೀಡುವ ತಾಣಗಳಾಗಿವೆ. ನಾವು ಎಷ್ಟೇ ಒತ್ತಡದಲ್ಲಿದ್ದರೂ ದಿನದ 24 ಗಂಟೆಗಳಲ್ಲಿ ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ದೇವರ ದರ್ಶನ ಮಾಡಿದರೆ ಸಾಕು. ನಮ್ಮ ಮನಸ್ಸಿನ ಕ್ಲೇಶವು ಕಳೆದು ಶಾಂತಿ, ನೆಮ್ಮದಿಯ ಜೊತೆಗೆ ಕೈ ಹಿಡಿದು ಶ್ರದ್ಧೆಯಿಂದ ಮಾಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ ಎಂದು ಸಚಿವರಾದ ಚಲುವರಾಯಸ್ವಾಮಿ ಅಭಿಮಾನದಿಂದ ಹೇಳಿದರು.
ಗ್ರಾಮೀಣ ಪ್ರದೇಶದ ಜನರು ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಇಂದಿಗೂ ದೇವರು, ಧರ್ಮ ಹಾಗೂ ದೇವಾಲಯಗಳ ನಿರ್ಮಾಣದ ವಿಚಾರ ಬಂದಾಗ ರಾಜಕೀಯ ಹಾಗೂ ಗುಂಪು ಕರಿಕೆಯನ್ನು ಬದಿಗಿಟ್ಟು ಎಲ್ಲರೂ ಒಂದಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಜೊತೆಗೆ ಗ್ರಾಮದ ಕೀರ್ತಿಯನ್ನು ಬೆಳಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಚಲುವರಾಯಸ್ವಾಮಿ ಗ್ರಾಮಸ್ಥರು ನೀಡಿದ ಹೃದಯಸ್ಪರ್ಶಿ ಅಭಿನಂದನೆಯನ್ನು ಸ್ವೀಕರಿಸಿದರು. ಶ್ರೀ ಅಮೃತೇಶ್ವರ ನೂತನ ದೇವಾಲಯದ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಕಾಂಗ್ರೆಸ್ ನಾಯಕರಾದ ಬಿಎಲ್ ದೇವರಾಜು, ಕಿಕ್ಕೇರಿ ಸುರೇಶ್, ಬಿ ನಾಗೇಂದ್ರ ಕುಮಾರ್, ಚೇತನ ಮಹೇಶ್, ಪ್ರೇಮ್ ಕುಮಾರ್, ಕೆಬಿ ಪ್ರಕಾಶ್, ನಂಜಪ್ಪ, ಪಾಪೇಗೌಡ, ಶೀಲನೆರೆ ಅಂಬರೀಶ್, ರವೀಂದ್ರ ಬಾಬು, ಮೆಡಿಕಲ್ ಮಂಜು, ಬೇಲದಕೆರೆ ಚನ್ನೇಗೌಡ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು. ಕೋಟ್ಯಾಂತರ ಜನ ಪ್ರಪಂಚದಲ್ಲಿ ಸತ್ರು. ನಮ್ಮ ದೇಶ ಕೊರೋನಾದಲ್ಲಿ ಕೊನೆಯೇ ಅವಧಿಗೆ ಬಂತು. ಮೊದಲು ನಿಮಗೆ ಗೊತ್ತು, ಬಾಡಿ ಎಲ್ಲ ಹೇಗೆ ಎಸಿತಿದ್ರು ಲಂಡನ್ನಲ್ಲಿ, ಅಲ್ಲಿ ಇಲ್ಲಿ ಚೈನಾದಲ್ಲಿ ಅಂತ. ಯಾಕೆ ಕೊನೆಯಲ್ಲಿ ಬಂತು ಅಂದ್ರೆ ನಮ್ಮ ಭೂಮಿನಲ್ಲಿ ಅನೇಕ ತಪಸ್ವಿಗಳು ಬದುಕಿದ್ದಾರೆ, ಇಂಥ ದೇವರುಗಳೆಲ್ಲ ಓಡಾಡಿದ್ದಾರೆ, ಸಾಧಕರಿದ್ದಾರೆ. ಹಾಗಾಗಿ ಇಲ್ಲಿ ಅನೇಕರು ಈ ಒಂದು ಪೂಜೆ, ಧಾರ್ಮಿಕ ಪುರಸ್ಕಾರ ಎಲ್ಲ ಮಾಡಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಒಂದು ಸ್ವಲ್ಪ ಒಳ್ಳೆಯದಕ್ಕೆ, ಸತ್ಯಕ್ಕೆ ಸ್ವಲ್ಪ ಅವಕಾಶಗಳಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ವೈಮನಸ್ಸು, ಪರಸ್ಪರ ದ್ವೇಷ ಇವೆಲ್ಲ ಬರುತ್ತೆ. ಈಗ ನಿಮ್ಮೂರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಲ್ಲಾನು ಮರ್ತ್ಬಿಟ್ಟು ದೇವರೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ, ನನಗೂ ನೆಮ್ಮದಿ ಕೊಡಪ್ಪ ಅಂತ ಕೇಳಿ ಇನ್ಯಾಕೋಸ್ಕರ ದೇವಸ್ಥಾನ ಕಟ್ಟಿದ್ದೀರಾ? ಸೊ ನಿಮಗೆ ಆ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದಲ್ಲಿ ನೆಮ್ಮದಿ ಸ್ಥಾಪನೆ ಆಗುತ್ತೆ. ಅವಾಗ ದೇವಸ್ಥಾನ ಕಟ್ಟೋದಕ್ಕೂ ಸಾರ್ಥಕ ಆಗುತ್ತೆ. ದೇವಸ್ಥಾನವನ್ನ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ, ನಮ್ಮ ಗ್ರಾಮಕ್ಕೆ, ನಮ್ಮ ನಾಡಿಗೆ ನೆಮ್ಮದಿ, ಮಳೆ ಬೆಳೆ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಕ್ಕಂಥ ಒಂದು ಸಂತೋಷದ ಕ್ಷಣ. ಹಾಗಾಗಿ ನೋಡಿ, ಯಾವುದಕ್ಕೆ ಬರ್ತಿರೋ ಬಿಡ್ತಿರೋ, ಮದುವೆಗೆ ಹೋಗ್ತಿರೋ ಬಿಡ್ತಿರೋ ಅಥವಾ ಸಾವು ಹೋಗ್ತಿರೋ ಬಿಡ್ತಿರೋ, ದೇವಸ್ಥಾನಕ್ಕೆ ನೋಡಿ ಎಲ್ಲರೂ ನಿಂತಿದ್ದಾರೆ. ಇಲ್ಲಿ ಈ ಕಡೆ ಜನತಾದಳದವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಇಂಥದ್ದೇ ಸಮಾಧಾನ ಮಾಡ್ಲಿಕ್ಕೋಸ್ಕರನೇ ಆ ದೇವರ ಒಂದು ಸನ್ನಿವೇಶ ಆಗ್ತಕ್ಕಂಥದ್ದು. ನನಗಂತೂ ಬಹುಶಃ ಬಹಳ ಇವತ್ತು ಬೆಳಗ್ಗೆಯಿಂದಲೇ ಸಾಕಷ್ಟು ಮಂಡ್ಯ, ತುಮಕೂರು, ನಾಗಮಂಗಲ ಎಲ್ಲ ಸುತ್ತಿ ಬಂದಿದ್ದೀನಿ. ಆದರೂ ಸುಸ್ತಾದದ್ದು ಇಲ್ಲಿ ಬಂದ ತಕ್ಷಣ ನಿಮ್ಮೆಲ್ಲ ನೋಡಿ ಸುಸ್ತೆಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಒಳ್ಳೇದಾಗಲಿ ನಿಮಗೆ ತುಂಬಾ ನನಗೆ ಸಂತೋಷ ಆಯಿತು. ದೇವಸ್ಥಾನ ನಾಳೆ ನಾಡದೆಲ್ಲ ಪ್ರತಿಷ್ಠಾಪನೆ ಶಾಂತಿಯುತವಾಗಿ ನೆಮ್ಮದಿನಲ್ಲಿ ಮಾಡಿ ಬರ್ತಾ ಗ್ರಾಮದ ಮಧ್ಯದಲ್ಲಿ ಯಾರೋ ಒಂದಿಬ್ರು ಹುಡುಗರು ಹೇಳಿದ್ರು, ಇದೊಂದು ಯಾರೋ ತುಂಬಾ ತುರ್ತು ಒಂದು ಇಷ್ಟು ಅಗಲನಾರು ಒಂಚೂರು ಕಾಂಕ್ರೀಟ್ ಹಾಕ್ಸ್ಕೊಳ್ಳೋಣ ಅಂತ. ರಂಗದ ಬೀದಿನ ನಮ್ಮ ಸಂಬಂಧಪಟ್ಟಂತ ಇವಾಗ ಏಪ್ರಿಲ್ ಅಲ್ಲಿ ಹೇಳ್ಕೊಡ್ತೀನಿ, ಖಂಡಿತ ಅದೊಂದು ಬೀದಿಗೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಹಾಕ್ಸ್ಕೊಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ನೆಲೂದಿಕೇರಿಯಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಜನವಿರೋಧಿ ಬಜೆಟ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರು. ಕೆಆರ್ಪೇಟೆ ತಾಲೂಕಿನ ಬೇಲದಕೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಮೃತೇಶ್ವರ ಸ್ವಾಮಿಯ ನೂತನ ದೇವಾಲಯವನ್ನು ರಾಜ್ಯದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಲೋಕಾರ್ಪಣೆಗೊಳಿಸಿದರು. ನಾಪೋಕ್ಲು ಸಮೀಪದ ಯುವಕಪಾಡಿ ಗ್ರಾಮದ ಕುಡಿಯರ ಮುತ್ತಪ್ಪನವರ ಕಾಫಿ ತೋಟಕ್ಕೆ ಕಾಡಾನೆ ದಾಳಿ ಮಾಡಿರುವ ಘಟನೆ ನಡೆದಿದೆ. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.